ಅಪಾಯದ ಅಡಕತ್ತರಿಯಲ್ಲಿ ಮೊನಾಲಿಸಾ. ಸೋಷಿಯಲ್ ಮೀಡಿಯಾದ ವೈರಲ್ ಅನ್ನೋ ಭ್ರಮೆ ಈಗ ಕೊರೋನಾ ವೈರಸ್ಗಿಂತಲೂ ಅಪಾಯಕಾರಿಯಾಗ್ಬಿಟ್ಟಿದೆ. ಯಾರೋ ಅನಾಮಿಕರು ಏಕಾಏಕಿ ಮುನ್ನೆಲೆಗೆ ಬರ್ತಾರೆ. ದುರ್ಬೀನು ಹಾಕಿದ್ರೂ ಕಾಣಿಸದ ಪ್ರತಿಭೆ ಹೊಂದಿರುವವರೆಲ್ಲ ಪಬ್ಲಿಸಿಟಿಯ ಪ್ರಭೆಯಲ್ಲಿ ಲಕ್ಕಲಕ್ಕಿಸ್ತಾರೆ. ಆದರೆ ನೋಡುತ್ತಲೇ ಅಂಥವರೆಲ್ಲ ಹೇಳ ಹೆಸರಿಲ್ಲದಂತೆ ಕಣ್ಮರಿಯಾಗಿ ಬಿಡ್ತಾರೆ. ಯಾರಿಗೋ ಸಿಕ್ಕ ಮಿಲಿಯನ್ನು ಗಟ್ಟಲೆ ವ್ಯೂವ್ಸು, ಯಾರದ್ದೋ ಜೇಬು ತುಂಬೋ ರೊಕ್ಕ. ಇದು ನಿಜಕ್ಕೂ ಮಳ್ಳು ಹಿಡಿಸುವ ಮಾಯಾ ಜಗತ್ತು. ಅಂಥದ್ದೊಂದು ಭ್ರಾಮಕ ಜಗತ್ತಿಗೆ ಹೊಸ ಸೇರ್ಪಡೆಯಂತೆ ಕಾಣಿಸುತ್ತಿರುವಾಕೆ ಕುಂಭಮೇಳದ ಮಗ್ಗುಲಲ್ಲಿ ಕಂಡ ಮೊನಾಲಿಸಾ. ರುದ್ರಾಕ್ಷಿ ಸರ ಮಾರಿ ಹೊತ್ತಿನ ಕೂಳು ಸಂಪಾದಿಸೋ ಆಸೆ ಹೊತ್ತ ಈ ಹುಡುಗಿ ಈಗ ಇಂಡಿಯಾದ ನ್ಯಾಷನಲ್ ಕ್ರಶ್ ಆಗ್ಬಿಟ್ಟಿದ್ದಾಳೆ. ಆಕೆಯ ಸಾದಾಸೀದ ಸೌಂದರ್ಯ ಯಾರನ್ನಾದರೂ ಹಠಾತ್ತನೆ ಸೆಳೆಯಬಲ್ಲ ಕಣ್ಣುಗಳೀಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟಿವೆ. ಹೀಗೆ ಸೋಷಿಯಲ್ ಮೀಡಿಯಾ ತುಂಬಾ ಸಂಚಲನ ಸೃಷ್ಟಿಸಿರೋ ಈ ಹುಡುಗಿ ಇಂಧೋರಿನವಳು. ಸ್ನೇಕ್ ಜಿಪ್ಸಿ ಅನ್ನೋ ಅಲೆಮಾರಿ ಸಮುದಾಯಕ್ಕೆ ಸೇರಿರುವ ಮೊನಾಲಿಸಾ ಈ ಬಾರಿಯ ಕುಂಭಮೇಳದಲ್ಲಿ ನಾಗಾ ಸಾಧುಗಳನ್ನೇ ಮಂಕಾಗಿಸಿ ಮಿಂಚಿದಾಳೆ. ಎಲ್ಲವನ್ನು ತೊರೆದು ನಿಂತ ಸಂತರ ಸಂತೆಯಲ್ಲಿ ಈ ಹುಡುಗಿಯ ಕಣ್ಣೋಟದ ಲೌಕಿಕ ಸೆಳೆತವೊಂದು ಸೃಷ್ಟಿಯಾಗಿದ್ದಿದೆಯಲ್ಲ, ಅದು ಈ ಶತಮಾನದ ವಿಸ್ಮಯವೂ ಹೌದು. ಇಂಥದೊಂದು ಅಚಾನಕ್ಕಾದ ವಿದ್ಯಮಾನ ಆ ಹುಡುಗಿಯ ಬದುಕಿನ ಮೇಲೆ ಎಂಥ ಪರಿಣಾಮ ಬೀರಿರಬಹುದು? ಅಲ್ಲೆಲ್ಲೋ ಅಲೆಮಾರಿ ಕುಟುಂಬದ ಕೂಸಾಗಿ ಕುಲಕಸುಬಿನ ನಡುವೆ ಬೆಚ್ಚಗಿದ್ದ ಆಕೆಯನ್ನ ಸೋಷಿಯಲ್ ಮೀಡಿಯಾ ಸೃಷ್ಟಿಸಿದ ಭ್ರಮೆ ಎಲ್ಲಿಗೆ ಕೊಂಡೊಯ್ಯಬಹುದು? ಇಂಥ ಹತ್ತಾರು ಪ್ರಶ್ನೆಗಳು ಈ ನೆಲದ ಪ್ರಜ್ಞಾವಂತರನ್ನ ಕಾಡ್ತಿವೆ. ಅದಕ್ಕೆಲ್ಲ ಉತ್ತರ ಇದೇ ಸೋಷಿಯಲ್ ಮೀಡಿಯಾ ಸೃಷ್ಟಿಸಿದ್ದ ಭ್ರಮೆಯಲ್ಲಿ ಪ್ರಜ್ವಲಿಸಿ ಬೂದಿಯಂತಾದವರ ಬದುಕಿನಲ್ಲಿದೆ. ಸುಮ್ಮನೊಮ್ಮೆ ನೆನಪಿಸಿಕೊಳ್ಳಿ, ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಮಂದಿ ರಾತ್ರೋರಾತ್ರಿ ಪ್ರಸಿದ್ಧಿ ಪಡೆದಿದ್ರು. ಪಶ್ಚಿಮ ಬಂಗಾಳದ ಭುವನ್ ಬಡಿಯಾಕರ್ ಕಚ್ಚಾ ಬಾದಾಮ್ ಸಾಂಗಿನ ಮೂಲಕ ಪಡೆದ ಜನಪ್ರಿಯತೆ ಅಷ್ಟಿಷ್ಟಲ್ಲ. ತನ್ನದೇ ಶೈಲಿಯಲ್ಲಿ ಹಾಡುತ್ತಾ ವ್ಯಾಪಾರ ನಡೆಸುತ್ತಿದ್ದ ಈತ ಬಾಲಿವುಡ್ ಮಂದಿಯನ್ನೇ ಸೆಳೆದಿದ್ದ. ಆದರೆ ತಿಂಗಳು ಕಳೆಯೋದ್ರೊಳಗೆ ಕಚ್ಚಾ ಬಾದಾಮು ಬೂಸಲು ಹಿಡಿದಂತಾಗಿತ್ತು. ಬಡಪಾಯಿ ಬುಬುನ್ ಪಾಲಿಗೀಗ ಹಳೆ ಕಸುಬೆ ದಿಕ್ಕಾಗ್ಬಿಟ್ಟಿದೆ. ಇಂಥ ಭ್ರಮೆಗೆ ಮತ್ತೊಂದು ಉದಾಹರಣೆಯಂತಿರುವಾಕೆ ರಾಣು ಮಂಡಲ್. ವೆಸ್ಟ್ ಬೆಂಗಾಲಿನ ರಣಘಾಟ್ ರೈಲ್ವೆ ಸ್ಟೇಷನ್ನಲ್ಲಿ ಅಡ್ಡಾಡುತ್ತಿದ್ದಾಕೆ ರಾಣು. ಅದೊಂದು ದಿನ ಈಕೆ ಹಾಡಿದ್ದ ಹಾಡೊಂದು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿತ್ತು. ರಾತ್ರಿ ಬೆಳಗಾಗೋದ್ರಲ್ಲಿ ಆಕೆ ಸೆಲೆಬ್ರಿಟಿ ಸಿಂಗರ್ ಆಗಿಬಿಟ್ಟಿದ್ಲು. ಹಿಮೇಶ್ ರೇಷಮಿಯಾ ಆಕೆಯಿಂದ ಹಾಡೊಂದನ್ನು ಹಾಡಿಸಿದ್ರು. ಕೆಲ ಮಂದಿ ಆಕೆಗೆ ಮೇಕಪ್ಪೂ ಮಾಡಿ ಪೋಸೂ ಕೊಡಿಸಿ ಮೈಲೇಜು ಗಿಟ್ಟಿಸಿಕೊಂಡಿದ್ರು. ಮತ್ತೆ ಕೆಲ ಮಂದಿ ಆಕೆಯನ್ನ ಲತಾ ಮಂಗೇಶ್ಕರ್ಗೆ ಹೋಲಿಸಿ ಹುಯಿಲೆಬ್ಬಿಸಿದ್ರು. ಇದಾಗಿ ತಿಂಗಳು ಕಳೆಯೋದ್ರೊಳಗೆ ಆಕೆ ಗಯಾಬ್ ಆಗಿದ್ರು. ಈಗ ಮುರುಕು ಗುಡಿಸಲೇ ರಾಣು ಪಾಲಿಗೆ ಗಟ್ಟಿಯಾಗಿದೆ. ಹುಡುಗನಿಗೆ ಕಣ್ಣು ಹೊಡೆಯೋ ಸೀನೊಂದರ ಮೂಲಕ ಪ್ರಿಯಾ ವಾರಿಯರ್ ಕೂಡ ನ್ಯಾಷನಲ್ ಕ್ರಶ್ ಅನಿಸಿಕೊಂಡಿದ್ಲು. ಆದರೆ ಆಕೆ ನಟಿಸಿದ ಸಿನಿಮಾ ಬಿಡುಗಡೆಯಾಗಿ ಹೀನಾಯ ಸೋಲು ಕಂಡಿತು. ಇವತ್ತಿಗೂ ಪ್ರಿಯಾ ನಾಯಕಿಯಾಗಿ ನೆಲೆ ಕಂಡುಕೊಳ್ಳೋಕೆ ಸಾಧ್ಯ ಆಗ್ತಾನೆ ಇಲ್ಲ. ಇವೆಲ್ಲವೂ ಸೋಷಿಯಲ್ ಮೀಡಿಯಾದಿಂದ ದಕ್ಕುವ ಪಬ್ಲಿಸಿಟಿಗೆ ಆಯಸ್ಸು ಕಡಿಮೆ ಅನ್ನೋದನ್ನ ತಾಜಾ ಉದಾಹರಣೆಗಳು ಆಗಿದೆ. ಈಗ ಈ ಹುಡುಗಿ ಮೊನಾಲಿಸಾ ಕೂಡ ಅದೇ ಭ್ರಮೆಯ ಉತ್ತುಂಗದ ಸ್ಥಿತಿಯಲ್ಲಿದ್ದಾರೆ. ಅದಾಗಲೇ ಪ್ರಳಯಾಂತಕ ಕಣ್ಣು ಆಕೆಯ ಮೇಲೆ ಬಿದ್ದಿದೆ. ಅದ್ಯಾರೋ ಮಾಡೆಲ್ ಮಾಡೋಳ ಆಸೆ ಹುಟ್ಟಿಸಿ ಮುಖಕ್ಕೆ ಬಣ್ಣ ಬೆಳೆದು ಕೂರಿಸಿದ್ದಾಗಿದೆ. ಬಾಲಿವುಡ್ನಿಂದಲೂ ಆಫರ್ ಬಂದ ಸುದ್ದಿ ಹರಿದಾಡ್ತಿದೆ. ಹೇಳಿ ಕೇಳಿ ಈಕೆ ರೀಲ್ಸ್ ಗುಂಗು ಅಂಟಿಸಿಕೊಂಡಿರುವವಳು. ಕೊಂಚ ಎಚ್ಚರ ತಪ್ಪಿದ್ರು ಬುಡಕಟ್ಟು ಸಮುದಾಯದ ಈ ಮುಗ್ಧ ಹುಡುಗಿಯ ಬದುಕಲ್ಲಿ ಬಿರುಗಾಳಿ ಬೀಸುವುದು ಗ್ಯಾರಂಟಿ.